ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಹಸು ಬಗ್ಗೆ ಮಾತಾಡೋಣ. ಹಸು ನಾವು ನಮ್ಮ ಒಂದು ಮನೆಗೆ ಹಸು ತರಬೇಕಾದ್ರೆ ಗಬ್ಬದ ಹಸುನ ಎಷ್ಟು ದಿವಸ ಮುಂಚೆಗೆ ತರಬೇಕು ಅದ್ರ ಬಗ್ಗೆ ಮಾತಾಡೋಣ. ಮತ್ತು ಹಾಲು ನಿಲ್ಲಿಸೋದು ಎಷ್ಟು ತಿಂಗಳಿಗೆ ನಿಲ್ಲಿಸ್ಬೇಕು ಅದು ಮಾತ್ರ ಮಾತಾಡೋಣ ಸ್ನೇಹಿತರೆ. ಇವತ್ತು ಸ್ನೇಹಿತರೆ, ಮೊದಲು ನಿಮ್ಮ ಮನೆಗೆ ಅಥವಾ ನಿಮ್ಮ ಕೊಟ್ಟಿಗೆಗೆ ಅಥವಾ ನಿಮ್ಮ ಫಾರ್ಮ್ಗೆ ಹಸು ತರ್ತಾ ಇದ್ದೀನಿ ಅಂದರೆ ನೀವು ಕಮ್ಮಿ ಅಂದರೆ 21 ದಿವಸದ ಮುಂಚೆ, ಕರು ಹಾಕೋ 21 ದಿವಸದ ಮುಂಚೆ ನೀವು ಹಸುನ ತರಬೇಕಾಗುತ್ತೆ. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಏನು ಮಾಡ್ತಾರೆ ಅಂದರೆ 2 ದಿವಸ 3 ದಿವಸ ಕರು ಹಾಕಂಗಿದ್ದೋ ಅಂಥ ಹಸುಗಳನ್ನ ನೀವು ತರ್ತೀರ. ಅದು ತುಂಬ ತೊಂದರೆ ಕೊಡುತ್ತೆ ಸ್ನೇಹಿತರೆ. ನೀವು ತಂದಾಗ ಗಾಡೀಲಿ ಲೋಡ್ ಮಾಡ್ಕೊಂಡು ಬಂದಿರ್ತೀವಿ, ಅದು ಮನಸ್ಸಿಗೆ ಭಾಳ ಏನೋ ಒಂಥರ ಸಮಾಧಾನ ಇರಲ್ಲ ಹಸುಗಳಿಗೆ. ಅಲ್ಲಿಂದ ಬಂದಾಗ ಅದು ಗಾಡೀಲಿ ಅಳ್ಳಾಡಿ ಬಂದು ಇಲ್ಲಿ 2 ದಿವಸಕ್ಕೆ ಹಾಕಕ್ಕರು ಇಲ್ಲ 1 ವಾರಕ್ಕೆ ಹಾಕಕ್ಕರು ಅವತ್ತೇ ಹಾಕ್ಬಿಡುತ್ತೆ ಕರುನ. ಅಂದರೆ ಅದು ಟೈಮು ಕ್ರಾಸ್ ಆಗ್ದಲೇ ಕರು ಆಗುತ್ತೆ. ಅವಾಗ ಏನು ಸಮಸ್ಯೆ ಆಗಬಹುದು? 100ಕ್ಕೆ ಒಂದು 80% ಇದೇ ಥರ ಆಗುತ್ತೆ ಸ್ನೇಹಿತರೆ. ಯಾವ ಥರ? ಕಸ ಬೀಳ್ದಲೇ ಇರೋದು, ಕೆತ್ತಲು ಬಾವು ಆಗ್ಬಿಡೋದು, ಇನ್ನು ಕರು ಹಾಕೋಕ್ಕಿಂತ ಮುಂಚೆನೇ ಕೆತ್ತಲು ಬಾವು ಆಗಿರುತ್ತೆ, ಗಟ್ಟಿ ಆಗುತ್ತೆ, ಕಲ್ಲು ಬಾವು ಅಂತ ಕರೀತಾರೆ, ಅದಾಗೋದು. ಯಾಕೆ ಅಂದರೆ ಅದು ಅಳ್ಳಾಡಿದಾಗ ಕೆತ್ತಲಿರೋಂಥ ಹಾಲು ಸೋರುತ್ತೆ ಕೆಲವೊಂದು ಹಸುಗಳಿಗೆ. ಆಗೇನಾಗುತ್ತೆ, ಅದು ಬ್ಯಾಕ್ಟೀರಿಯಾ ಒಳಕ್ಕೆ ಹೋಗಿ ಅದು ಸಮಸ್ಯೆ ಉಂಟಾಗುತ್ತೆ. ಇನ್ನೊಂದು ನಿಮಗೆ ಕಸ ಬೀಳಲ್ಲ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡಲೇಬೇಕಿದ. ಯಾಕೆಂದರೆ ತುಂಬ ಸಮಸ್ಯೆಗಳು ಇವತ್ತಿನ ದಿವಸದಲ್ಲಿ ಕಸ ನಿಲ್ಲೋದು. ಹಸುಗೆ ಕಸ ನಿಲ್ಲಕ್ಕೆ ಕಾರಣ ನನ್ನ ಪ್ರಕಾರ ಅದೇನೆ. ಬೇರೆ ಬೇರೆ ಕಾರಣಗಳು ಇರ್ತವೆ, ಇಲ್ಲ ಅಂತಲ್ಲ. ಆದರೆ ನಾನು ನೋಡಿರೋ ಪ್ರಕಾರ ನೀವು ಹಸುಗಳನ್ನ 1 ದಿವಸ 2 ದಿವಸ ಮುಂಚೆ ತಂದಾಗ ಆ ಹಸು ಹೊಂದ್ಕೊಳ್ಳಲ್ಲ ನಿಮಗೆ. ಈಗ ಉದಾಹರಣೆಗೆ ನಿಮ್ಮನ್ನೇ ತಗೊಳ್ಳೋಣ. ಒಬ್ಬ ವ್ಯಕ್ತಿನ ತಗೊಂಡೋಗಿ ಇದ್ಕಿದ್ದಂಗೆ ಗೊತ್ತಿಲ್ಲದೆ ಇರೋ ಮನೆಗೆ ತಗೊಂಡೋಗಿ ಸೇರಿಸ್ಬಿಡ್ತೀವಿ. ಆಗ ಆ ವ್ಯಕ್ತಿ ಅಲ್ಲಿರೋಂಥ ವ್ಯಕ್ತಿ ಜೊತೆನೂ ಮಾತಾಡೋಕ್ಕಾಗಲ್ಲ, ಅವ್ನಿಗೇನು ಬೇಕು ಅಂತಲೂ ಗೊತ್ತಾಗಲ್ಲ. ಆ ಎದುರುಗಡೆ ಮನೆಗೆ ಹೋಗಿರ್ತೀವಲ್ಲ ಅವ್ರಿಗೂ ಗೊತ್ತಾಗಲ್ಲ ಇವನೇನು ತಿಂತಾನೆ ಅಂತ. ಆಗ ನಮ್ಗೆ ಹೆಂಗೆ ಅನ್ನಿಸ್ತದೆ ಹೇಳಿ? ನಮಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಯ್ತಾ ಇರ್ತದೆ ಸ್ನೇಹಿತರೆ. ಅದರಿಂದ ಹಸುಗಳು ಸೇಮ್ ನಮ್ಮ ಥರನೇ. ಆ ಹಸುಗಳು ಕೂಡ ನಮ್ಮ ಥರನೇ ಯೋಚನೆ ಮಾಡ್ತವೆ. ನಾವು ನಮ್ಮ ಥರನೇ ಅನ್ನೋ ಟ್ರೀಟ್ ಮಾಡಬೇಕು ಹಸುಗಳನ್ನ. ಆವಾಗ ಮಾತ್ರ ನಮಗೆ ಹಸು ಹಾಲು ಕೊಡೋಕ್ಕೆ ಸಾಧ್ಯ. ಜಾಸ್ತಿ ಹಾಲು ಕೊಡೋಕ್ಕೆ ಹಾಲೆಲ್ಲ ಕೊಡ್ತವೆ. ನಾವು ಹಸುನ ಎಷ್ಟು ಪ್ರೀತಿಸ್ತೀವೋ ಅಷ್ಟು ಹಸು ನಮಗೆ ಇನ್ಕಮ್ ಕೊಡ್ತದೆ. ಆಯ್ತಾ ಸ್ನೇಹಿತರೆ? ಇದು 21 ದಿವಸ ಮುಂಚೆ ನೀವು ಹಸು ತಂದರೆ ಅದು ನಿಮ್ಮ ಕೊಟ್ಟಿಗೆಗೆ ಹೊಂದ್ಕೊಂಡು ನಿಮ್ತ ಇರೋಂಥ ತಿಂಡಿ ಏನು ನೀವು ಫೀಡ್ ಕೊಡ್ತಾ ಇರ್ತೀರಿ, ಏನು ಮೇವು ಕೊಡ್ತಾ ಇರ್ತೀರಿ, ಆ ಮೇವಿಗೆ ಹೊಂದ್ಕೊಳ್ಳುತ್ತೆ. ಅದರಿಂದ ನೀವು ಕಮ್ಮಿ ಅಂದರೆ 21 ದಿವಸದ ಮುಂಚೆ ನಿಮಗೆ ಹಸುನ ತಂದು ನೀವು ಕೊಟ್ಟಿಗೆ ಕಟ್ಕೋಬೇಕು ಅಥವಾ ಫಾರ್ಮ್ಗೆ ಬಿಡ್ಬೇಕು ನೀವು. ಇದು ಫಸ್ಟ್ ಸ್ಟೇಜು. ಇನ್ನು ನೀವು ಹಾಲು ಯಾವಾಗ ನಿಲ್ಲಿಸ್ಬೇಕು? ನೀವು ಹಾಲು 6 ತಿಂಗಳಿಗೆ, ಹಸು ಗಬ್ಬ ಆಗಿರ್ತದೆ, 6 ತಿಂಗಳು ಗಬ್ಬ. 6 ತಿಂಗಳು ಗಬ್ಬದಲ್ಲಿ ಕಂಪ್ಲೀಟಾಗಿ ನಿಲ್ಲಿಸ್ಬೇಕದ. ನಿಲ್ಲಿಸಿ 6ರಿಂದ 7 ತಿಂಗಳು ಡ್ರೈ ಪೀರಿಯಡ್ಗೆ ಹಾಕ್ಬೇಕದ. 6 ತಿಂಗಳು ಉದಾಹರಣೆಗೆ 6ನೇ ತಿಂಗಳು ಕಂಪ್ಲೀಟ್ ಆಗುತ್ತೆ. 6 ತಿಂಗಳು ಕಂಪ್ಲೀಟ್ ಆಗುತ್ತೆ, 7ನೇ ತಿಂಗಳು ರನ್ನಿಂಗ್ ಆಗುತ್ತೆ. 1ನೇ ತಾರೀಕು 7ನೇ ತಿಂಗಳು ಅಂದ್ಕೊಳ್ಳೋಣ, ಜುಲೈ 1 ಅಂತಲೇ ಅಂದ್ಕೊಳ್ಳೋಣ. ಜುಲೈ 1ರಿಂದ ಅದಕ್ಕೆ 6 ತಿಂಗಳು ಕಂಪ್ಲೀಟ್ ಆಗಿರುತ್ತೆ, 7 ತಿಂಗಳು ರನ್ನಿಂಗು. ಆವಾಗ ನೀವು ಡ್ರೈ ಪೀರಿಯಡ್ ಹಾಕಬೇಕು. ಡ್ರೈ ಪೀರಿಯಡ್ ಅಂದ್ರೆ ಏನು? ಹಸಿ ಹುಲ್ಲು ಹಾಕ್ಬಾರ್ದು, ಒಣ ಹುಲ್ಲು ಹಾಕ್ಬೇಕು. ಅದಕ್ಕೆ ಒಣ ಹುಲ್ಲು ಹಾಕಿ ತಿಂಡಿನ ಕಂಪ್ಲೀಟಾಗಿ ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಹಾಲು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಕಮ್ಮಿ ಆಗ್ತಾ ನೀವೇನು ಮಾಡಬೇಕು? ಒಂದು 3 ದಿವಸ 4 ದಿವಸ 2 ಟೈಮ್ ಕರೆದು ಆಮೇಲೆ 1 ಟೈಮಿಗೆ ಬರಬೇಕು. ಆ ಥರ ನೀವು 1 ಟೈಮಿಗೆ ಬಂದು ಅಕಸ್ಮಾತ್ ಕೆಲವೊಂದು ಹಸು ಜಾಸ್ತಿ ಹಾಲು ಕೊಡ್ತಾ ಇದ್ದಾಗ ಅವೇನು ಮಾಡ್ತದೆ, ನಾವು ಒನ್ ಟೈಮ್ಗೆ ಹಾಕೊಂಡ್ರು ಕೂಡ 3 ದಿವಸಕ್ಕೆ 4 ದಿವಸ ಮತ್ತೆ ಕೆತ್ತಲು ಊದ್ಕೊಳ್ಳುತ್ತೆ. ಅದ ನೀವು ಕರೆದು ಬಿಡ್ಬೇಕದ. ಅದು ಕುಡಿಯೋಕೆ ಯೋಗ್ಯವಾಗಿರಲ್ಲ. 1 ಟೈಮ್ ಹಾಕೊಂಡ್ರು ಕೂಡ ಅಷ್ಟು ಯೋಗ್ಯವಾಗಿರಲ್ಲ. ನೀವು ಡೈರಿಗೆ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಇನ್ನು ನೀವು 3 ದಿವಸಕ್ಕೂ 4 ದಿವಸಕ್ಕೂ ಹಾಲು ಕರೆದಾಗ ನೀವು ಚೆಲ್ಬಿಡಿ. ಅಲ್ಲಿಗೆ ನಿಮಗೆ 7 ತಿಂಗಳೊಳಗೆ ನಿಮ್ದು ಕಂಪ್ಲೀಟಾಗಿ 7 ತಿಂಗಳು ಕಂಪ್ಲೀಟ್ ಆಗೋಷ್ಟರೊಳಗೆ ಕಂಪ್ಲೀಟಾಗಿ ಹಸುದು ಕೆಚ್ಚಲು ಫುಲ್ಲು ಬತ್ತೋಗಿರ್ಬೇಕು. ಫುಲ್ಲು ಈ ಕೆತ್ತಲಿದ್ದಿದ್ದು ಫುಲ್ಲು ಬತ್ತಬೇಕು ಸ್ನೇಹಿತರೆ. ಬತ್ತಿ ಆದಮೇಲೆ ನೀವು 8ನೇ ತಿಂಗಳಿಂದ 9ನೇ ತಿಂಗಳವರೆಗೂ ತಿಂಡಿ ಹಾಕ್ಬೇಕು. ನೀವು ಒಳ್ಳೆ ಪೌಷ್ಟಿಕ ಆಹಾರ, ಚೆನ್ನಾಗಿರೋಂತಹ ಅತ್ಯುತ್ತಮವಾದ ಫೀಡ್ ಕೊಡಬೇಕು. ಆಗ ನೀವು ಹಸಿ ಹುಲ್ಲು ಏನಿದೆ ನಿಮ್ಮ ಹತ್ರ, ಹಸಿ ಹುಲ್ಲಿದ್ರೆ ಹಸಿ ಹುಲ್ಲು ಕೊಡಿ, ಸೈಲೇಜ್ ಇದ್ರೆ ಸೈಲೇಜ್ ಕೊಡಿ, ಒಣ ಹುಲ್ಲು ಪ್ಲಸ್ ಸೈಲೇಜ್ 2 ಮಿಕ್ಸ್ ಮಾಡಿಕೊಡಿ. ನೀವು ಏನು 8 ತಿಂಗಳು 1ನೇ ತಾರೀಕಿಂದ ಏನು ಸ್ಟಾರ್ಟ್ ಮಾಡಿರ್ತೀರಿ ಹಸುಗೆ,
ಮೇವು ಮತ್ತು ಫೀಡು, ಅದೇ ಫೀಡು ನೀವು ಮುಂದಿನ ಗಬ್ಬ 6 ತಿಂಗಳು ಗಬ್ಬು ಗಂಟಲು ಸೇಮ್ ಅಷ್ಟೇ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಇನ್ನೂ 1 ತಿಂಗಳೈತೆ ಕರು ಹಾಕೋದು ಅಂದ್ಬಿಟ್ಟು 1 kg ಕೊಡೋದು, 1.5 kg ಕೊಡೋದು, 2 kg ಕೊಡೋದು, ಆ ಥರ ಮಾಡಬೇಡಿ. ಒಳ್ಳೆ ಹಸುಗಳಿಗೆ ಒಂದು 3 kg ತಿಂಡಿ ಕೊಡಿ. ಬೆಳಗ್ಗೆ 3 kg, ಸಂಜೆ 3 kg, ಯಾವ 13-14 ಲೀಟರ್ ಕೊಡಿ. ಒಳ್ಳೆ ಆಹಾರ ಇದ್ದರೆ, ಒಳ್ಳೆ ಪೌಷ್ಟಿಕ ಆಹಾರ ಇರೋಂಥ ಫೀಡ್ ಸಿಕ್ಕಿದ್ರೆ ಅಷ್ಟು ಕೊಡ್ಬೋದು. ಇಲ್ಲ ನೀವು ನಾರ್ಮಲ್ ಲೋಕಲಲ್ಲಿ ಕಮ್ಮಿ ದುಡ್ಡಿಗೆ ಸಿಗೋಂಥ ಫೀಡ್ ಆದರೆ ನಿಮಗೆ 3 kg ಸಾಲಲ್ಲ. 13-14 ಲೀಟರ್ ಕೊಡೋಂಥ ಹಸುಗಳಿಗೆ ಮಿನಿಮಮ್ 5 kg ಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅತ್ಯುತ್ತಮವಾಗಿರೋಂಥ ಫೀಡ್ನ ನೀವು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡ್ಕೊಂಡು ಅದನ್ನು ನೀವು 3 kg ಕೊಟ್ಟರೆ ಸಾಕು. ಬೆಳಗ್ಗೆ 3 kg, ಸಂಜೆ 3 kg ಕೊಟ್ಟರೆ ಸಾಕು. ಅಷ್ಟು ಕೊಡ್ಕೊ ಬಂದರೆ ಸ್ನೇಹಿತರೆ ನಿಮಗೆ ಹಸು ಒಳ್ಳೆ ಡೆವಲಪ್ ಆಗುತ್ತೆ. ಮತ್ತು ಒಳ್ಳೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಹಾಲು ಕೊಡೋಕ್ಕೆ ಅದು ಫುಲ್ಲು ರೆಡಿಯಾಗಿರ್ತದೆ. ಇಷ್ಟು ಸ್ನೇಹಿತರೆ ಒಂದು ಹಸು ಕೊಂಡ್ಕೊಂಡಾಗ ಆ ಹಸುನ ಎಷ್ಟು ದಿವಸದ ಮುಂಚೆ ತರಬೇಕು ಮತ್ತು ಎಷ್ಟು ದಿವಸಕ್ಕೆ ಹಾಲು ನಿಲ್ಲಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನನಗೆ ತಿಳಿದಿರೋ ಪ್ರಕಾರ ನಾನು ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಸ್ನೇಹಿತರೆ. ನಾನು ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಮಾಡಬೇಕು, ಯಾವುದ್ರ ಬಗ್ಗೆ ಮಾಡಬೇಕು ಅಂತ ನೀವು ನಮಗೆ ತಿಳಿಸಿದರೆ ನಮಗೆ ಅನುಕೂಲ ಆಗ್ತದೆ ಸ್ನೇಹಿತರೆ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.